ನೆರೆದಿರುವ ಎಲ್ಲ ಸಾರ್ವಜನಿಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸುಮಾ, ಅವಳ ಸ್ಯಾರಿ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಸರೋಜಕ್ಕ, ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಕಾರ್ಯಕ್ರಮದ ಮೊದಲನೆಯ ಅಂಗವಾಗಿ ದೇಶಭಕ್ತಿ ಗೀತೆಗೆ ಹೆಸರನ್ನು ನೋಂದಾಯಿಸಿದವರು ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಹಾಡಬೇಕು. ಓಕೆ, ಹಾಗಾದ್ರೆ ನಾನು ಒಬ್ಬೊಬ್ಬರ ಹೆಸರನ್ನು ಕರಿತೇನೆ, ಅವರು ಬಂದು ಇಲ್ಲಿ ಹಾಡಬೇಕು. ಮೊದಲ ಹೆಸರು ಸರೋಜಾ. ಅಕ್ಕ ಹೋಗಿ, ಆಲ್ ದ ಬೆಸ್ಟ್. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಥ್ಯಾಂಕ್ ಯು. ನೆಕ್ಸ್ಟ್ ಚಂದ್ರಿಕಾ. ಏನಕ್ಕ ನೀವು ಸೂಪರ್ ಆಗಿ ಹಾಡಿದ್ದೀರಾ. ಹೌದಾ? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತನಿ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು. ಸುಮಾ, ಅವಳ ಡ್ರೆಸ್ ನೋಡಿದ್ಯಾ? ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡು ಬಂದಿದ್ದಾಳಲ್ಲ? ಹೌದಕ್ಕ, ನನಗೇನು ಬಿಡಿ, ಅವರಿಷ್ಟ ಅಲ್ವಾ. ಓಕೆ, ನೆಕ್ಸ್ಟ್ ದೀಪಾ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮಿದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ದೀಪಕ್. ಚೀನದನಿಯೋಳ ನೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ಇದೇನಿದು ಸುಂಬಾ, ಹೋಗಿ ಹೋಗಿ ಮನೆ ಫಿಲ್ಮ್ ಸಾಂಗ್ ಆಡ್ತಿದ್ದಾನೆ ಇಲ್ಲಿ. ಹೌದು. ಬೇರೆ ದಾರಿನೂ ಇಲ್ಲ ನನಗಿನ್ನು, ನೀನು ಸಿಕ್ಕಾಗಿದೆ. ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ, ಇನ್ನೇನಿದೆ. ದೀಪಕ್ ಅವರೇ, ಇಲ್ಲಿ ದೇಶಭಕ್ತಿ ಗೀತೆಗೆ ಮಾತ್ರ ನೀವು ಹೆಸರು ಕೊಟ್ಟಿದ್ದು, ಇದೇನು ಫಿಲ್ಮ್ ಸಾಂಗ್ ಆಡ್ತಾ ಇದ್ದೀರಾ? ಅದು ನನ್ನ ಹೆಸರು ನಾನು ಕೊಟ್ಟಿದ್ದಲ್ಲ, ನನಗೆ ಯಾವ ಹಾಡು ಸಹ ಬರುದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒತ್ತಾಯದಲ್ಲಿ ಹೆಸರು ಹಾಕಿದ್ದು. ಹೌದಾ? ಸರಿ ಬಿಡಿ, ಹೋಗಿ ಕೂತ್ಕೊಳ್ಳಿ ನೀವು. ಈಗ ನಮ್ಮ ದೇಶಭಕ್ತಿ ಗೀತೆ ಸ್ಪರ್ಧೆ ರೌಂಡ್ ಮುಗಿದಿದೆ. ಇದರಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವ ಸಮಯ. ಈ ಬಹುಮಾನ ನೀಡಲು ಬರ್ತಾ ಇದ್ದಾರೆ ನಮ್ಮ ಊರಿನ MLA ಹರ್ಷನ್. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದೀಪ, ದಯವಿಟ್ಟು ಸ್ಟೇಜಿಗೆ ಬರಬೇಕು. ಥ್ಯಾಂಕ್ ಯು ಸರ್. ದ್ವಿತೀಯ ಬಹುಮಾನ ಸರೋಜಾ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಕೃಷ್ಣ ಜನ್ಮಾಷ್ಟಮಿಯ ಪ್ರಮುಖ ಸ್ಪರ್ಧೆ ಎಂದರೆ ಮೊಸರು ಕುಡಿಕೆ. ಈ ಸ್ಪರ್ಧೆಗೆ ಯಾರೆಲ್ಲ ಹೆಸರನ್ನು ನೋಂದಾಯಿಸಿದ್ದೀರಾ ಅವರೆಲ್ಲರೂ ಈಗಲೇ ಹೊರಾಂಗಣ ಮೈದಾನಕ್ಕೆ ಬಂದು ಸೇರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೀಪಕ್, ಬಾರು ಬೇಗ ಹೋಗೋಣ. ಓಕೆ, ಎಲ್ಲರೂ ರೆಡಿ ಆದ್ರಾ? ಹೆಸರು ಕೊಟ್ಟವರೆಲ್ಲ ಬಂದಿದ್ದೀರಲ್ಲ? ಓಕೆ, ಹಾಗಾದ್ರೆ ಫಸ್ಟ್ ಹೆಸರು ಚಂದ್ರಿಕಾ. ಆಲ್ ದ ಬೆಸ್ಟ್ ಚಂದು. ಥ್ಯಾಂಕ್ ಯು ಕಣ. ರೂಲ್ಸ್ ಎಲ್ಲರಿಗೂ ಗೊತ್ತಿದೆ ಅಲ್ಲ? ಹೇಳ್ಬೇಕು ಅಂತಿಲ್ಲ ಅಲ್ಲ? ಗೊತ್ತಿದೆ. ನಿಮಗೆ ಕೇವಲ 10 ನಿಮಿಷ ಮಾತ್ರ ಟೈಮ್ ಇದೆ. ಅಷ್ಟರಲ್ಲಿ ಆ ಮಡಿಕೆಯನ್ನು ಹೊಡಿಬೇಕು, ಆಯ್ತಾ? ಓಕೆ, ಡನ್. ಕಮಾನ್ ಚಂದು. ಕಮಾನ್, ಹಾಗೆ ನೀನು ಸ್ವಲ್ಪ ಮುಂದೆ ಬಾ. ಹೇಳಿಕೊಡ್ಲಿಕ್ಕಿಲ್ಲ. ಟೈಮ್ ಔಟ್. ಜಸ್ಟ್ ಮಿಸ್, ಟೈಮ್ ಆಗೋಯ್ತಲ್ಲ. ಓಕೆ, ನೆಕ್ಸ್ಟ್ ಯಾರು ಬನ್ನಿ. ಕಮಾನ್ ಸರೋಜಕ್ಕ. ಸರೋಜಾ ಅವರು ಅತಿ ವೇಗದಲ್ಲಿ ಮಡಿಕೆಯನ್ನು ಹೊಡೆದಿದ್ದಾರೆ ಹಾಗೂ ಮೊದಲ ಬಹುಮಾನವನ್ನು ಪಡೆದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಇವರಿಗೆ ನಮ್ಮ ಊರಿನ ಕ್ರೀಡಾಪಟು ಗೌತಮಿಯವರು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೋಡಿ ಸುಮಾ, ಹಿಂಗೆ ನಾವು ಫಸ್ಟ್ ಪ್ರೈಸ್. ನೀವು ಬಿಡಿ ಅಕ್ಕ, ಸೂಪರ್. ನಮ್ಗೇನೇನು ಸಿಕ್ಕಿಲ್ಲ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಸ್ಪರ್ಧಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಸ್ಪರ್ಧೆಯಲ್ಲಿ ಹೆಸರನ್ನು ನೋಂದಾಯಿಸಿದವರ ಎಲ್ಲರಿಗೂ ಸಮಾಧಾನಕರ ಬಹುಮಾನ ನೀಡಲಾಗುವುದು. ನಮ್ಮ ಊರಿನ ಕೃಷ್ಣ ಜನ್ಮಾಷ್ಟಮಿ ಹೇಗಿತ್ತು, ನಿಮ್ಮ ಊರಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.